ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗುರುಜಿ, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ ಸಾಡೆ ಸಾತಿ ಕಾಟದ ಬಗ್ಗೆ. ಈಗ ಸಾಡೆ ಸಾತಿ ಹೆಗಲೇರಿದೆ ಅಂತ ತಿಳ್ಕೊಳ್ಳೋದು ಹೆಂಗೆ? ಹೆಗಲೇರಿದೆ ಅಂತ ಗೊತ್ತಾದ್ಮೇಲೆ ಯಾವ ರೀತಿ ನಾವು ನಡ್ಕೊಳ್ಬೇಕಾಗುತ್ತೆ ಅಂತ ನೋಡಿಮ್ಮ, ಸಾಧಾರಣವಾಗಿ ಜನ್ಮ ರಾಶಿಯಿಂದ ಹಿಂದಿನ ಮನೆ ಇವಾಗ ಯಾರ್ದೊಬ್ಬದು ಮೇಷ ರಾಶಿ ಇದೆ, ಈಗ ಮೀನ ರಾಶಿಯಲ್ಲಿ ಇದ್ದಾನೆ ಶನಿ. ಆಗ ಬಂದಾಗ ಏನಾಗುತ್ತೆ ಅಂದರೆ ಸಿಂಪ್ಟಮ್ಸ್ ಏನಂದರೆ ಕಣ್ಣು ಹೆಣ್ಣು ಮಕ್ಕಳಿಗೆ ಬಲಗಣ್ಣಾದಿರಬಾರ್ದು, ಗಂಡು ಮಕ್ಕಳಿಗೆ ಎಡಗಣ್ಣಾದಿರಬಾರ್ದು ಅಂತ ಹೇಳ್ತಾರೆ. ಈ ಪರಮಾತ್ಮ ಬಂದಾಗ ಮೊಟ್ಟ ಮೊದಲಾಗಿ ತಿಳ್ಕೊಬೇಕಾಗಿರ್ತಕ್ಕೆ ಏನಂತಂತಂದರೆ ಅದು ಮೊದಲು ಬಂದು ಯಾರಿಗೋ ತೊಗೊಂಡು ಮಧ್ಯಸ್ಥಿಕೆ ನಿಂತು ದುಡ್ಡು ಕೊಡಿಸ್ಬಿಡ್ತಾರೆ. ಇಲ್ಲ ಪಕ್ಕದ ಮನೆ ಯಾರೋ ಆಂಟಿ ಕೇಳಿದ್ಲು 10 ವರ್ಷದಿಂದ ಪರಿಚಯದವನಂತ ಒಡವೆ ತೊಗೊಂಡೋಗಿ ಕೊಟ್ಬಿಡ್ತಾರೆ. ಇಲ್ಲ ಯಾರಿಗೋ ಏನೋ ಒಂದು ಸೈಟ್ ತೊಗೊಳಕ್ಕೋ ಒಂದು ಗಾಡಿ ತೊಗೊಳಕ್ಕೋ ಅಂತೇಳಿ ಒಡವೆ ತೊಗೊಂಡೋಗಿ ಅಡ ಇಟ್ಬಿಡ್ತಾರೆ. ಮತ್ತದು ಬರೋಲ್ಲ. ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಬುದ್ಧಿಭ್ರಮಣೇನ ಅಂದರೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಆ ಪರಮಾತ್ಮ ಬಂದಾಗ ಸ್ವಲ್ಪ ಹಾಗೆ ನಾವು ತಾಳ್ಮೆಯನ್ನು ವಹಿಸಿದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಅದಕ್ಕೆ ಪಂಚಮ ಶನಿ ಅಂತ ಹೇಳ್ತಾರೆ ನೋಡಿ. ಪಂಚಮ ಶನಿ ಇದ್ದಾಗ ಪುತ್ರ ಕ್ಲೇಶಾನಾಂ ನೋಡಿ, ಇವಾಗಿರ್ತಕ್ಕಂಥ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇದೆ. ಆ ವೃಶ್ಚಿಕ ರಾಶಿ ಯಾವ್ಯಾವ ಪ್ರೆಗ್ನೆನ್ಸಿ ಗರ್ಭಿಣಿ ಸ್ತ್ರೀಯರಿದ್ರೋ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇವಾಗ ಮಾಡಿ ಮೆಟ್ಲ ಹತ್ರ ನೀರಿನ ಹತ್ರ ಹುಷಾರಾಗಿರಬೇಕು. ಹಾಗೆಯೇ ಅರ್ಧಾಷ್ಟಮ ಅಂತಾರೆ. ಅರ್ಧಾಷ್ಟಮ ಅಂದರೆ 4ನೇ ಮನೆಯಿಂದ ಇವು ನೋಡಿ, ಧನುಸ್ಸು ರಾಶಿಯವ್ರಿಗೆ 4ನೇ ಅರ್ಧಾಷ್ಟಮ ನಡೀತಾ ಇದೆ. ಉದ್ಯೋಗ ನಿಮಿತ್ತವಾಗಿ ಮತ್ತು ಯಾವುದೋ ಒಂದು ಸೈಟ್ ತೊಗೊಳಕ್ಕೆ ಹೋಗಿ ಮೋಸ ಹೊಟ್ಟೋಗ್ಬಿಡ್ತಕ್ಕಂಥದ್ದು, ಇಲ್ಲ ಉದ್ಯೋಗದಲ್ಲಿ ಅಂದರೆ ಜಾಬಲ್ಲಿ ತುಂಬ ಹಿಂಸೆ ಜಾಸ್ತಿಯಾಗಿ ಉದ್ಯೋಗನ ವಿನಾಕಾರಣವಾಗಿ ಯಾರಿಗೋಸ್ಕರನೂ ಉದ್ಯೋಗ ಬಿಟ್ಬಿಡ್ತಕ್ಕಂಥದ್ದು, ಅಥವಾ ವಾಹನ ತೊಗೊಳಕ್ಕೋಗಿ ಯಾವುದೋ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡು ಅದು ರಿಪೇರಿ ಮಾಡ್ಕೊಂಡು ಕೂತ್ಕೊಳ್ಳೋ ಕೆಲಸ ಆಗುತ್ತೆ. ಅದೇ ರೀತಿಯಾಗಿ ಅಷ್ಟಮಂ ನಷ್ಟಮಂಚೇವ ನೋಡಿ, ಈಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಇರ್ತಕ್ಕಂಥದ್ದು ಅಷ್ಟಮ ಶನಿ ಅನುಭವಿಸ್ಬೇಕಾಗತ್ತೆ. ಅಷ್ಟಮದಲ್ಲಿ ಬಂದ ಕುಜನ ಸಂಪರ್ಕ ಬಂದರೆ ವಿನಾಕಾರಣವಾಗಿ ಯಾರೋ ಮಾಡಿರೋ ತಪ್ಪಿಗೆ ಅಪವಾದ ಒಟ್ಕೊಂಡು ಜೈಲು ವಾಸ ಆಗಬೇಕಾಗತ್ತೆ. ಆದ್ದರಿಂದ ಈ ಪರಮಾತ್ಮ ಬಂದಾಗ ಬುದ್ಧಿಯನ್ನು ಇಟ್ಟುಕೊಂಡು ಅವನನ್ನು ಪ್ರಾರ್ಥನೆ ಮಾಡಿ ಶರಣಾಗತಿ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆ ಪರಮಾತ್ಮ ಒಂದು ಈ ಸಿಂಪ್ಟಮ್ಸ್ ಕೊಡ್ತಾರಮ್ಮ. ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಮಗ ಹುಟ್ಟಿದ ದಿನಾಂಕ, ಅವ್ರ ಹೆಸರು ತಿಳಿಸಿ. ಯಶವಂತ್ ಕುಮಾರ್ ಅಂತ, 23/3/80 ರಾತ್ರಿ 11:30. ರಾತ್ರಿ 11:30. ಏನ್ ಸಮಸ್ಯೆ ಇತ್ತು? ಅವನದು ಡ್ರೈವರ್ಸ್ ಆಗಿದೆ. 2ನೇ ಮದುವೆಗೆ ಏನಾದ್ರು ಅವಕಾಶ ಇದೆ ಅವನಿಗೆ? ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಸ್ವಾಮಿ. ನಮಸ್ತೆಪ್ಪ, ಹೇಳಿ. ಡೇಟ್ ಆಫ್ ಬರ್ತ್ ಇನ್ನೊಂದ್ಸತಿ ಹೇಳಿ. 23/3/84 ರಾತ್ರಿ 11:30. 23/3/1984. ಟೈಮ್ ಏನಂದ್ರೆ? ರಾತ್ರಿ 11:30. ರಾತ್ರಿ 11:30. ಏನು ಹೆಸರು ಅಂತಂದ್ರೆ? ಯಶವಂತ್ ಕುಮಾರ್. ಯಶವಂತ್ ಕುಮಾರ್ ಇಟ್ಟಿದ್ದೀರಾ? ಮೂಲ ನಕ್ಷತ್ರ ಅಲ್ವಾ? ಹೌದು. ಮೂಲ ನಕ್ಷತ್ರ ಧನುಸ್ಸು ರಾಶಿ ಬರುತ್ತೆ. ನಿಮ್ಮ ತಂದೆಯವರು ಎಲ್ಲಿದ್ದಾರೆ? ನಾನೇ ಅವ್ರ ತಂದೆ, ಯಶವಂತನ ತಂದೆ. ಯಶವಂತನ ತಂದೆ ಅಲ್ಲ, ನಿಮ್ಮ ತಂದೆ ಎಲ್ಲಿದ್ದಾರೆ ಅಂದೆ? ನನ್ನ ತಂದೆ ತೀರೋಗಿದ್ದಾರೆ. ಹೇಗೆ ಹೋದ್ರು ಅವರು? ಅವ್ರೇನಿಲ್ಲ, 92-93 ವರ್ಷ ಆಗಿತ್ತು. ಇಬ್ಬರು ಮದುವೆ ಯಾರಿಗಾಗಿರೋದು? 2 ಮದುವೆ ನಮ್ಮಲ್ಲಿ ಯಾರಿಗೂ ಇಲ್ಲ ನೋಡಿ. ಒಂದು ತಲೆ ಜ್ಞಾಪಕ ಇರುತ್ತೆ, 2 ತಲೆ ಜ್ಞಾಪಕ ಇರುತ್ತೆ, 3ನೇ 4ನೇ ತಲೆ ಜ್ಞಾಪಕ ಇರಲ್ಲ. ನೋಡಿ, ನಿಮ್ಮ ಜಾತಕದಲ್ಲಿ ಪಂಚಮಾರಿಷ್ಟ. ಈ ಹುಡುಗನಿಗೆ ಏನಾಗಿದೆ ಅಂದರೆ ಪೂರ್ತಿ ಪಿತೃಶಾಪ ಇದೆ ನೋಡಿ. ಇದು ಲವ್ ಮ್ಯಾರೇಜ್ ಆಗಿದ್ದು ಮೊದಲನೇದು? ಇಲ್ಲ, ಅರೇಂಜ್ ಮ್ಯಾರೇಜ್ ಆಗಿದ್ದ ನೋಡಿ. ಈ ಹುಡುಗನ ಜಾತಕದಲ್ಲಿ ಪರಿಪೂರ್ಣವಾಗಿ ಪಿತೃಶಾಪ ಕಾಣಿಸ್ತಾ ಇದೆ ನೋಡಿ. ನಿಮ್ಮ ವಂಶದಲ್ಲಿ 3ನೇ ತಲೆಯಲ್ಲಿ 2 ಮದುವೆ ಆಗಿದೆ ಒಬ್ಬರಿಗೆ. ಹಾಗಾಗಿ ಪಿತೃಶಾಪ ಇದ್ದಾಗ ಈ ಸಂದರ್ಭದಲ್ಲಿ ಮದುವೆ ದಾಂಪತ್ಯ ಮುರಿದು ಬೀಳುತ್ತೆ. ಅದಕ್ಕೆ ದಯವಿಟ್ಟು ನೀವು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ತ್ರಿಪಿಂಡಿ ಶ್ರಾದ್ದ ಅಂತ ಮಾಡ್ತಾರೆ. ಈಗ ನೀವು 2ನೇ ಮದುವೆ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಆಗುತ್ತೆ. ಆದರೆ ಈ ಪಿತೃಶಾಪಗಳನ್ನು ಇಟ್ಕೊಂಡು 2ನೇ ಮದುವೆ ಮಾಡಿದ್ರೂ ಕಷ್ಟ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ನೀವು ತ್ರಿಪಿಂಡಿ ಶ್ರಾದ್ದ ಅಂತ ಮಾಡ್ತಾರೆ. ನಿಮಗೆ ಬೇಕಾದರೆ ವೈಯಕ್ತಿಕವಾಗಿ ಫೋನ್ ಮಾಡಿ, ನಾನು ಅದು ಪೂರ್ತಿ ಡೀಟೇಲ್ ಕೊಡ್ತೀನಿ. ಖಂಡಿತ 2ನೇ ಮದುವೆ ಮಾಡ್ಬೋದು. ಒಳ್ಳೆಯದಾಗಲಿಪ್ಪ.